ಹಾಯ್ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. 2-3 ತಿಂಗಳಾಯ್ತು ರೀ ಫ್ರೆಂಡ್ಸ್, ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಏಕೆಂದ್ರೆ ನನಗೆ ಆರಾಮಿದ್ದಿಲ್ಲ ರೀ. ಎಲ್ಲರೂ ಹೇಗಿದ್ರಿ ಫ್ರೆಂಡ್ಸ್? ಎಲ್ಲರೂ ಚಲೋ ಇದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋ ಶುರು ಮಾಡ್ಲತ್ತೀನಿ ರೀ. ಬರ್ರಿ ಇವತ್ತು ಹೀರೆಕಾಯಿ ಪಲ್ಯ ಹೇಗೆ ಮಾಡೋದಂತ ತೋರಿಸ್ಲತ್ತೀನಿ ರೀ ವೀಕ್ಷಕರೇ. ಸ್ಟವ್ ಮೇಲೆ ಒಂದು ಕಡೆ ಇಟ್ಕೊಂಡಿನಿ ನೋಡಿ. ಹೀರೆಕಾಯಿ ಪಲ್ಯ ನಮ್ಮ ಆರೋಗ್ಯಕ್ಕೆ ಭಾಳ ಒಳ್ಳೇದು ರೀ ಫ್ರೆಂಡ್ಸ್. ಭಾಳ ಜನ ತುಂಬ ಇಷ್ಟಪಟ್ಟು ಊಟ ಮಾಡ್ತಾರೆ ರೀ ಇದು. ನೋಡಿ, ಸ್ಟವ್ ಮೇಲೆ ಒಂದು ಕಡೆ ಇಟ್ಕೊಂಡಿನಿ. ಅದಕ್ಕೊಂದು 2-3 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಳತ್ತೀನಿ ನೋಡಿ. ಎಣ್ಣೆ ಹಾಕೊಂಡ್ಮೇಲೆ ಎಣ್ಣೆ ಕಾಯೋವರೆಗೂ ಒಂದು ಸ್ವಲ್ಪ ವೇಟ್ ಮಾಡಬೇಕು. 1 ನಿಮಿಷ 2 ನಿಮಿಷ ವೇಟ್ ಮಾಡಬೇಕು ರೀ, ಲೋ ಫ್ಲೇಮ್ನಾಗಿಟ್ಟು. ಆಮೇಲೆ ಜೀರಿಗೆ ಮತ್ತು ಸಾಸಿವೆ ಹಾಕೊಳ್ಳತ್ತೀನಿ ನೋಡಿರಿ. ಎಣ್ಣೆ ಕಾಯ್ದದ್ರಿ, ಅದಕ್ಕೆ ಜೀರಿಗೆ ಸಾಸಿವೆ ಚಿಟಪಟ ಅಲ್ಲತ್ತವ್ರಿ. ಆಮೇಲೆ ಈರುಳ್ಳಿ ಹಾಕೊಳತ್ತೀನಿ ನೋಡಿರಿ ವೀಕ್ಷಕರೇ. ಈರುಳ್ಳಿ ಒಂದು ದೊಡ್ಡ ಸೈಜ್ ಆಗೋಷ್ಟು ತೊಗೊಂಡಿನಿ ನೋಡಿ. ಈಗ ಬಾರಿಗೆ ಕಟ್ ಮಾಡ್ಕೊಂಡು ಇಟ್ಕೊಂಡಿರಿ. ನಾನು ಮುಂಚೆನೇ ಎಲ್ಲ ತರಕಾರಿನ ಮುಂಚೆನೇ ಕಟ್ ಮಾಡ್ಕೊಂಡು ಸೈಡಿಗೆ ಇಟ್ಕೊಂಡೀನಿ ರೀ. ಈರುಳ್ಳಿ ಜಾಸ್ತಿ ಕಪ್ಪಾಗಬಾರ್ದು ರೀ, ಅಷ್ಟೇ ಮೀಡಿಯಮ್ ಕಲರ್ ಬರೋವರೆಗೂ ಲೋ ಫ್ಲೇಮ್ನಾಗಿಟ್ಟು ಹುರ್ಕೊಳ್ಬೇಕು ನೋಡಿ ವೀಕ್ಷಕರೇ. ಆಮೇಲೆ ಕರಿಬೇವು ಹಾಕೊಳತ್ತೀನಿ ನೋಡಿರಿ. ಕರಿಬೇವು ನಂಬಲ್ಲಿ ತಾಜಾ ಇಲ್ಲ ರೀ, ತಂದು ಇಟ್ಟಿದ್ದಿತ್ತು ರೀ, ಅದೇ ಹಾಕೊಳತ್ತೀನಿ. ನಿಂಬಲ್ಲಿ ತಾಜಾ ಇದ್ರೆ ತಾಜಾ ಹಾಕ್ಕೊಳ್ಬೋದು. ಇವಾಗ ಕರಿಬೇವು ಹಾಕೊಂಡು ಸ್ವಲ್ಪ ಮೇಲೆ ಕೆಳಗೆ ಮಾಡ್ಕೋಬೇಕ್ರಿ ಸ್ಪೂನ್ ತೊಗೊಂಡು. ಒಂದು ಸ್ವಲ್ಪ ಈರುಳ್ಳಿ ಕಲರ್ ಚೇಂಜ್ ಆಗ್ಯಾವ ನೋಡಿರಿ. ಇವಾಗ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳತ್ತೀನಿ ನೋಡಿರಿ ಫ್ರೆಂಡ್ಸ್. ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡು ತಿರುಗಬೇಕ್ರಿ ಒಂದು ಸ್ವಲ್ಪ. ರೊಟ್ಟಿ ಚಪಾತಿ ಅನ್ನೋದು ಭಾಳ ಚಲೋ ಕಾಂಬಿನೇಷನ್ ಅದ ನೋಡಿರಿ ಇದು ಹೀರೆಕಾಯಿ ಪಲ್ಯ. ನಾ ಹೇಳಿ ಟಿಪ್ಸ್ ಫಾಲೋ ಮಾಡಿದ್ರೆ ನೀವು ಮನೇಲಿ ಈಸಿಯಾಗಿ ಮಾಡ್ಕೋಬೋದು ನೋಡಿ ವೀಕ್ಷಕರೇ. ಆಮೇಲೆ ಟೊಮೊಟೊ ಹಾಕೊಳತ್ತೀನಿ ನೋಡಿ ಫ್ರೆಂಡ್ಸ್. ಟೊಮೊಟೊ ಒಂದು 2 ಸಣ್ಣ ಸೈಜ್ ಆಗೋಷ್ಟು ಕಟ್ ಮಾಡಿ ಇಟ್ಕೊಂಡಿನಿ ನೋಡಿ. ಟೊಮೊಟೊ ಹಾಕೊಂಡ್ಮೇಲೆ ತಿರುಗಬೇಕು ರೀ. ನಾನು ಮುಂಚೆನೇ ಅಂದಿನಲ್ಲ ರೀ, ಈರುಳ್ಳಿ ಕಲರ್ ಜಾಸ್ತಿ ಕಪ್ಪಾಗಬಾರ್ದು ರೀ. ಹೀರೆಕಾಯಿ ಊಟ ಮಾಡುವಾಗ ಈರುಳ್ಳಿ ಕೈಯಾಗ ಹತ್ಬೇಕು ರೀ, ಆ ಥರ ಇರಬೇಕು. ಇವಾಗ ಟೊಮೊಟೊ ಒಂದು ಸ್ವಲ್ಪ ಮೆತ್ತಗಾಗೋವರೆಗೂ ಉರಿ ಮೀಡಿಯಮ್ ಫ್ಲೇಮ್ನಾಗ ಇಟ್ಕೊಂಡು ತಿರುಗಬೇಕು ರೀ. ಟೊಮೊಟೊ ಮೆತ್ತಗಾಗೋದ್ರಿಂದ ಗ್ರೇವಿ ಚಲೋ ಬರ್ತದೆ ರೀ ವೀಕ್ಷಕರೇ. ಇವಾಗ ಮೆತ್ತಗಾಗ್ಯಾವ ನೋಡಿರಿ. ಇವಾಗ ಹೀರೆಕಾಯಿ ಕಟ್ ಮಾಡಿ ಇಟ್ಕೊಂಡಿನಿ ನೋಡಿರಿ. ಒಂದು 2-3 ಹೀರೆಕಾಯಿ ತೊಗೊಂಡಿನಿ ನೋಡಿರಿ ನಾನು, ಸಣ್ಣ ಸೈಜ್ ಆಗೋಷ್ಟು. ಇವಾಗ ಹೀರೆಕಾಯಿ ಹಾಕೊಂಡ್ಮೇಲೆ ಮೇಲೆ ಕೆಳಗೆ ಮಾಡ್ಕೋಬೇಕು ನೋಡಿರಿ. ಸ್ಪೂನ್ ತೊಗೊಂಡು ಆಡಿಸ್ತಾನೆ ಇರ್ಬೇಕು ರೀ, ಮೇಲೆ ಕೆಳಗೆ ಮಾಡ್ತಾನೆ ಇರ್ಬೇಕು ರೀ. ಯಾಕಂದ್ರೆ ಬುಡ ಕೂತ್ಕೊಂಡ್ರು ಅಂದ್ರೆ ಚಲೋ ಬರಲ್ಲ ರೀ, ಸೀದ್ ಹೋಗ್ತಾವ್ರಿ ಎಲ್ಲನೂ. ಅದಕ್ಕೆ ಒಂದು ಸ್ವಲ್ಪ ಎಲ್ಲ ಮಿಕ್ಸ್ ಆಗೋವರೆಗೂ, ಟೊಮೊಟೊ ಹೀರೆಕಾಯಿ ಎಲ್ಲನೂ ಮಿಕ್ಸ್ ಆಗೋವರೆಗೂ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ. ಇದು ನೀರು ಬಿಟ್ಕೊತದ್ರಿ ತಾನಾಗಿ. ಇದ್ರಾಗ ನಾನು ನೀರದು ಏನು ಯೂಸ್ ಮಾಡಲ್ಲ ನೋಡಿರಿ ಪಲ್ಯನಾಗ. ಆಮೇಲೆ ಮೇಲೆ ಮುಚ್ಚಳ ಮುಚ್ಚಿ ಒಂದು 5 ನಿಮಿಷ ಬಿಡ್ಬೇಕು ನೋಡಿರಿ. ಯಾಕಂದ್ರೆ ಹೀರೆಕಾಯಿ ಮೆತ್ತ ಆಗೋವರೆಗೂ ಬಿಟ್ಬಿಡ್ಬೇಕು ರೀ. ಇವಾಗ ಒಂದು 5 ನಿಮಿಷ ಆಗ್ಯಾವ ನೋಡಿರಿ. ಇವಾಗ ತೆಗೆದು ತೋರಿಸ್ಲತ್ತೀನಿ ನೋಡಿರಿ ಫ್ರೆಂಡ್ಸ್, ಎಷ್ಟು ಮೆತ್ತ ಆಗ್ಯಾವ್ರಿ ಎಲ್ಲನೂ. ಟೊಮೊಟೊ ಹೀರೆಕಾಯಿ ಎಲ್ಲ ಫುಲ್ ಮೆತ್ತ ಆಗ್ಯಾವ್ರಿ. ಇವಾಗ ಬುಡ ಕುತ್ಕೊಬಾರ್ದ್ರಿ ಎಲ್ಲನೂ, ಅದಕ್ಕೆ ಒಂದು ಸ್ವಲ್ಪ ಮೇಲೆ ಕೆಳಗೆ ಆಡಿಸ್ತಾ ಇರಬೇಕು ಸ್ಪೂನು. ಆಮೇಲೆ ಸ್ಪೈಸಸ್ ಹಾಕೊಳತ್ತೀನಿ ನೋಡಿರಿ. ಇವಾಗ ಅಷ್ಟು ಖಾರ ಹಾಕೊಳತ್ತೀನಿ ನೋಡಿರಿ, ಒಂದು ದೊಡ್ಡ ಸ್ಪೂನ್ ಆಗೋಷ್ಟು ಒಂದು ಖಾರ. ಆಮೇಲೆ ಅರಿಶಿಣ ಹಾಕೊಳತ್ತೀನಿ ನೋಡಿರಿ. ಆಮೇಲೆ ಧನಿಯಾ ಪೌಡರ್ ರೀ. ಆಮೇಲೆ ಗರಂ ಮಸಾಲ ರೀ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ರಿ. ಎಲ್ಲನೂ ಸ್ಪೈಸಸ್ ಹಾಕೊಂಡ್ಮೇಲೆ ಮಿಕ್ಸ್ ಮಾಡ್ಕೊಳ್ಬೇಕ್ರಿ ಸರಿಯಾಗಿ, ಬುಡ ಕುತ್ಕೊಳ್ಳಲ್ದು ಹಂಗೆ ಮಿಕ್ಸ್ ಮಾಡ್ಕೋಬೇಕ್ರಿ ಎಲ್ಲನೂ. ನಾನು ಮುಂಚೆನೇ ಹೇಳಿರೋ ಹಾಗೆ ಇದ್ರಲ್ಲಿ ನೀರದು ಏನು ಯೂಸ್ ಮಾಡ್ಕೊಳ್ತೀರಿ ಫ್ರೆಂಡ್ಸ್. ನೀರದು ಯೂಸ್ ಮಾಡ್ಕೊಂಡ್ರೆ ಟೇಸ್ಟಿಯಾಗಿ ಬರಲ್ಲ ರೀ ಪಲ್ಯ. ಹಾಗೆ ತಿರ್ಸ್ಕೋಬೇಕು ನೋಡಿರಿ. ಇವಾಗ ಒಂದು 2 ನಿಮಿಷ ಉರಿ ಫುಲ್ ಲೋ ಫ್ಲೇಮ್ನಾಗ ಬಿಡ್ಬೇಕು ನೋಡಿರಿ. ಎಣ್ಣೆ ತೇಲ್ತದ್ರಿ ಮ್ಯಾಗ. ಎಣ್ಣೆನಾಗೆ ಅದು ಮೆತ್ತಗಾಗ್ತದ್ರಿ ಎಲ್ಲನೂ, ಸ್ಪೈಸಸ್ಸು ಹೀರೆಕಾಯಿ ಎಲ್ಲನೂ ಮೆತ್ತ ಆಗ್ತದ್ರಿ. ನೀರು ಹಾಕೋದೇನು ಅವಶ್ಯಕತೆ ಇಲ್ಲರಿ ಇದಕ್ಕೆ. ಇವಾಗ ಎಲ್ಲ ರೆಡಿ ಆಗ್ಯಾದ ನೋಡಿರಿ. ಮೇಲೆ ಕೊತ್ತಂಬರಿ ಉದುರಿಸ್ಕೊಳ್ಳತ್ತೀನಿ ನೋಡಿರಿ ವೀಕ್ಷಕರೇ ನಾನು. ಇವಾಗ ತಾನಾಗೆ ನೀರು ಬಿಟ್ಕೊಂಡವು ನೋಡಿರಿ. ಒಂದು 5 ನಿಮಿಷ ಹಂಗೆ ಬಿಟ್ಬಿಡ್ಬೇಕು ರೀ. ನಾನು 5 ನಿಮಿಷ ಬಿಟ್ಟ ಮೇಲೆ ತೆಗೆದು ತೋರಿಸ್ಲತ್ತೀನಿ ನೋಡಿರಿ. ತಾನಾಗೆ ನೀರು ಬಿಟ್ಕೊಂಡು ಮೆತ್ತವಾಗ್ಯದ್ರಿ ಫುಲ್ಲು. ಕೊತ್ತಂಬರಿ ಹಾಕೊಂಡು ಒಂದು ಸ್ವಲ್ಪ 2 ನಿಮಿಷ ಹಂಗೆ ಬೇಯಿಸ್ಬೇಕು ರೀ. ಖಾರ ಉಪ್ಪು ಅರಿಶಿಣ ಎಲ್ಲನೂ ಮಿಕ್ಸ್ ಆಗ್ತದ್ರಿ ಕರೆಕ್ಟು ಅದ್ರ ಜೊತೆ.
ಇವಾಗ ಮುಚ್ಚಳ ಮುಚ್ಚಿ ತೆಗ್ದೀನಿ ನೋಡಿರಿ. ಒಂದು 2 ನಿಮಿಷ ಆದಮೇಲೆ ಎಣ್ಣೆ ಎಲ್ಲ ಮೇಲೆ ತೇಲ್ ಬಂದದ್ದು ನೋಡಿರಿ. ನೀವು ನೋಡ್ಬೋದು ರೀ ವೀಕ್ಷಕರೇ ನೀವೇ. ಇವಾಗ ತೋರಿಸ್ಲತ್ತೀನಿ ನೋಡಿರಿ ನಾನು. ನನ್ನ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆದರೆ ವಿಡಿಯೋ ಒಂದು ಲೈಕ್ ಮಾಡಿರಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಮತ್ತು ನನ್ನ ಚಾನಲ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ವೀಕ್ಷಕರೇ. ಮತ್ತು ನಿಮಗೆ ಯಾವ್ಯಾವ ರೆಸಿಪೀಸ್ ಬೇಕಂತ ನಂಗೆ ಕಮೆಂಟ್ನಲ್ಲಿ ಹಾಕಿರಿ, ನಾನು ಮಾಡೋಕ್ಕೆ ಟ್ರೈ ಮಾಡ್ತೀನಿ ರೀ. ಇವಾಗ ಲಾಸ್ಟಿಗೆ ಸರ್ವ್ ಮಾಡಿ ತೋರಿಸ್ಲತ್ತೀನಿ ನೋಡಿರಿ. ಈ ಥರ ಬಂದದ. ಅಷ್ಟೊಂದು ಗಟ್ಟಿನೂ ಆಗಿಲ್ಲರಿ, ಅಷ್ಟೊಂದು ನೀರು ಆಗಿಲ್ಲರಿ. ಇದೇ ಹದದಾಗ ಬರ್ಬೇಕು ನೋಡಿರಿ ಪಲ್ಯ. ಕೊನೆಯದಾಗ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ ಯು.